ನೀವು ಕ್ರೆಡ್ ಆಪ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದ್ಸಲನಾದ್ರೂ ನೀವು ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಅನ್ನ ಮಾಡಿರ್ತೀರಾ. ಹಾಗೊಂದು ವೇಳೆ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್, ಕಾಯಿನ್ಸ್ ಹಾಗೂ ಲಕ್ಸುರಿ ಆಫರ್ಸ್ ಸಿಕ್ಕಿರುತ್ತೆ. ಹಾಗಾದ್ರೆ ಇಲ್ಲೊಂದು ಕ್ವಶನ್ ಬರುತ್ತೆ, ಕ್ರೆಡ್ ಪ್ರಾಫಿಟ್ ಮಾಡ್ತಾ ಇಲ್ಲ, ಕ್ಯಾಶ್ ಬ್ಯಾಕ್ ಕೊಡ್ತಿದೆ, ಇಲ್ಲಿ ಆಡ್ಸು ಬರ್ತಿಲ್ಲ, ಸ್ಟಿಲ್ ಒಂದು ಯೂನಿಕಾರ್ನ್ ಕಂಪನಿ. ಇದು ಮ್ಯಾಜಿಕ್ ಅಲ್ಲ, ಆಕ್ಚುಲಿ ಇದೊಂದು ಬಿಸ್ನೆಸ್ ಸ್ಟ್ರಾಟಜಿ. ಈ ಬಿಸ್ನೆಸ್ ಸ್ಟ್ರಾಟಜಿನ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಕೋಡ್ ಮಾಡೋಣ ಪಾಯಿಂಟ್ ವೈಸ್. ಮೊದಲನೇದು, ಕ್ರೆಡ್ ಹುಟ್ಟಿದ್ದು ಹೇಗೆ? ಕ್ರೆಡ್ ಸ್ಟಾರ್ಟ್ ಮಾಡಿದವರು ಕುನಾಲ್ ಶಾ, ಫ್ರೀಚಾರ್ಟ್ ಫೌಂಡರ್. ಇವರು 2018ರಲ್ಲಿ ಲಾಂಚ್ ಮಾಡ್ತಕ್ಕಂಥ ಒಂದು ಅಪ್ಲಿಕೇಶನ್. ಇವರೊಂದು ಯುನೀಕ್ ಕಾನ್ಸೆಪ್ಟ್ ಅನ್ನ ತಗೊಂಡ್ಬಂದ್ರು. ಓನ್ಲಿ ಹೈ ಸಿಬಿಲ್ ಸ್ಕೋರ್ ಯೂಸರ್ಸ್, 750+ ಇರತಕ್ಕಂಥ ಯೂಸರ್ಸ್ ನ ಟಾರ್ಗೆಟ್ ಮಾಡಿದ್ರು. ಪ್ರೀಮಿಯಂ ಯೂಸರ್ಸ್ ಓನ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ ಬಂದ್ರು. ಹಾಗೆ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ನ ಮಾತ್ರ ಇವರು ಫೋಕಸ್ ಮಾಡಿದ್ರು. ಕ್ರೆಡ್ ಇಸ್ ಈಕ್ವಲ್ ಟು ಎಲಿಟ್ ಕ್ಲಬ್ ಕಾನ್ಸೆಪ್ಟ್ ಅನ್ನ ಇವರು ಇಂಟ್ರೊಡ್ಯೂಸ್ ಮಾಡಿದ್ರು. ಎರಡನೇದು, ಕ್ರೆಡ್ ಬಿಸ್ನೆಸ್ ಮಾಡಲ್ ಏನು, ಕ್ರೆಡ್ ಮನಿ ಹೇಗೆ ಮಾಡ್ಬೇಕು ಅಂತ ಫಸ್ಟ್ ಡೇ ಇಂದಾನೆ ಪ್ಲಾನ್ ಮಾಡ್ಕೊಂಡಿತ್ತು. ಇದು ಒಂದು ಅರ್ನಿಂಗ್ ಸೋರ್ಸಸ್ ಗಳನ್ನ ಸೆಲೆಕ್ಟೆಡ್ ಪೀಪಲ್ಸ್ ಜೊತೆ ಹೇಗೆ ಟ್ರೈ ಅಪ್ ಮಾಡ್ಕೊಬೇಕು, ಲೈಕ್ ಬ್ರ್ಯಾಂಡ್ ಪ್ರಮೋಷನ್ ಹೆಂಗ್ ಮಾಡ್ಬೇಕು, ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಹೇಗೆ ಮಾಡ್ಬೇಕು, ಫೈನಾನ್ಷಿಯಲ್ ಪ್ರಾಡಕ್ಟ್ ನ ಹೇಗೆ ಸೆಲ್ ಮಾಡ್ಬೇಕು, ಲೈಕ್ ಲೋನ್ಸ್ ಪೇಮೆಂಟ್, ರೆಂಟ್ ಪೇಮೆಂಟ್ ಆಗಿರ್ಬೋದು, BMPL ಎಕ್ಸೆಟ್ರಾ ಪೇಮೆಂಟ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂತು. ಹಾಗೆ ಡೇಟಾ ಡ್ರಿವನ್ ಇನ್ಸೈಟ್ಸ್, ಲೈಕ್ ಯೂಸರ್ ಬಿಹೇವಿಯರ್ ಹೇಗಿರುತ್ತೆ ಅನ್ನೋ ಬೇಸಿಸ್ ಮೇಲೆ ಡೇಟಾ ಡ್ರಿವನ್ ಇನ್ಸೈಟ್ಸ್ ಅನ್ನ ತಗೊಂಡ್ಬಿಟ್ಟು ಅದ್ರ ಮೇಲೆ ರಿಸರ್ಚ್ ಮಾಡ್ತಕ್ಕಂಥ ಒಂದು ಕೆಲಸನ ಮಾಡಕ್ಕೆ ಫಸ್ಟ್ ಡೇ ಇಂದಾನೆ ಡಿಸೈಡ್ ಆಗಿತ್ತು. ಹಾಗೆ ಅಫಿಲಿಯೇಟ್ ಕಮಿಷನ್ಸ್, ಮರ್ಚೆಂಟ್ ಡಿಸ್ಕವರಿ, ಈ ಎಲ್ಲ ಒಂದು ಪಾಯಿಂಟ್ಸ್ ಮೇಲೆ ಇವರು ಫೋಕಸ್ ಮಾಡ್ತಾ ಹೋದ್ರು. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಕ್ರೆಡ್ ಯಾವಾಗ್ಲೂ ಕೂಡ ಒಂದು ಪ್ರಾಡಕ್ಟ್ ಅನ್ನ ಸೆಲ್ ಮಾಡಿಲ್ಲ, ಇಟ್ ಸೆಲ್ಸ್ ಪ್ರೀಮಿಯಂ ಯೂಸರ್ ಆಕ್ಸೆಸ್ ಅನ್ನ ಸೆಲ್ ಮಾಡ್ತು. ಹಾಗೆ ಇನ್ನ ಮೂರನೇದು, ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ರಿಯಾಲಿಟಿ. ಕ್ರೆಡ್ ಕ್ಯಾಶ್ ಬ್ಯಾಕ್ ರಿಯಾಲಿಟಿ ಏನು? ₹1 ₹10ವರೆಗೂ ಕ್ಯಾಶ್ ಕಾಯಿನ್ಸ್, ಮೋಸ್ಟ್ಲಿ ಯೂಸ್ಲೆಸ್, ಆಫರ್ ಲಿಮಿಟೆಡ್ ಆಗಿದ್ರು ಕೂಡ ಯೂಸರ್ಸ್ ಇದನ್ನ ತುಂಬಾ ಚೆನ್ನಾಗಿ ಇಷ್ಟಪಟ್ರು. ಯೂಸರ್ ಸ್ಟೇ ಆಗಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಯೂಸರ್ ಸ್ಮೂತ್ ಎಕ್ಸ್ಪೀರಿಯನ್ಸ್ ಅಂಡ್ ಸ್ಟೇಟಸ್ ಫೀಲಿಂಗ್ ಟ್ರಸ್ಟ್. ಒಂದೇ ಅಪ್ಲಿಕೇಶನ್ ನೀವು ಎಲ್ಲಾ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಅನ್ನ ಮಾಡಬಹುದಿತ್ತು. ಕ್ಯಾಶ್ ಬ್ಯಾಕ್ ಆಕ್ಚುಲಿ ಒಂದು ಬೈಟ್ ಅಷ್ಟೇ, ಇದೊಂದು ಬಿಸ್ನೆಸ್ ಸ್ಟ್ರಾಟಜಿ ಅಲ್ಲ, ಬೈಟ್ ಅಷ್ಟೇ. ಇನ್ನ ನಾಲ್ಕನೇದು, ಇನ್ವೆಸ್ಟರ್ ಫಂಡಿಂಗ್ ಲಾಜಿಕ್. ಸೊ ಕ್ರೆಡ್ ಪ್ರಾಫಿಟ್ ಮಾಡಲ್ಲ, ಆದ್ರೂ ಇನ್ವೆಸ್ಟರ್ಸ್ ಮನಿ ಯಾಕೆ ಕೊಡ್ತಾರೆ? ಬಿಕಾಸ್ ಇನ್ವೆಸ್ಟರ್ ಲುಕ್ ಅಟ್, ಯಾವಾಗ್ಲೂ ಕೂಡ ನೋಡೋದ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟರ್ಸ್ ಏನ್ ನೋಡ್ತಾರೆ ಅಂದ್ರೆ, ಕ್ವಾಲಿಟಿನ ನೋಡ್ತಾರೆ, ಕ್ವಾಂಟಿಟಿನಲ್ಲ. ಇವ್ರಿಗೆ ಕ್ವಾಲಿಟಿ ಕಸ್ಟಮರ್ಸ್ ಜಾಸ್ತಿನೂ ಇದ್ರು, ಹಾಗೆ ಕ್ವಾಂಟಿಟಿನೂ ಕೂಡ ತುಂಬಾ ಜಾಸ್ತಿ ಇದ್ರು. ಕ್ರೆಡ್ಗೆ ಒಂದು ಯೂಸರ್ ಬೇಸ್, ಹೈ ಕ್ರೆಡಿಟ್ ವರ್ತಿನೆಸ್ ಯೂಸರ್ಸ್, ಫ್ಯೂಚರ್ ಕ್ರಾಸ್ ಸೆಲ್ಲಿಂಗ್ ಪೊಟೆನ್ಶಿಯಲ್, ಲಾಂಗ್ ಟರ್ಮ್ ಡೇಟಾ ಮಾನಿಟೈಸೇಷನ್ ಅಬ್ಸರ್ವ್ ಮಾಡ್ಕೊಂಡು ಕ್ರೆಡ್ಗೆ ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಆದ್ರು. ಕ್ರೆಡ್ ಯೂಸರ್ಸ್ ಇಸ್ ಇಕ್ವಲ್ ಟು ಬ್ಯಾಂಕ್ ಡ್ರೀಮ್ ಕಸ್ಟಮರ್ಸ್. ಇನ್ನ ಐದನೇದು, ಗ್ರೋತ್ ಪ್ರಾಫಿಟ್ ಸ್ಟ್ರಾಟಜಿ. ಸ್ಟಾರ್ಟ್ಅಪ್ ರೂಲ್ ಫಸ್ಟ್, ನಾಟ್ ಯಾವಾಗ್ಲೂ ಕೂಡ ಪ್ರಾಫಿಟ್ ಅನ್ನ ರೂಲ್ ಮಾಡಬಾರ್ದು, ಗ್ರೋತ್ ಪರ್ಸ್ಪೆಕ್ಟಿವ್ ಇಂದ ನೋಡ್ಬೇಕು. ಹಾಗೆ ಕ್ರೆಡ್ ಸ್ಟ್ರಾಟಜಿ, ಬಿಲ್ಡ್ ಫಸ್ಟ್ ಹ್ಯಾಬಿಟ್, ದೆನ್ ಬಿಲ್ಡ್ ಡಿಪೆಂಡೆನ್ಸಿ, ದೆನ್ ಸೆಲ್ ಪ್ರಾಡಕ್ಟ್. ಅಮೆಜಾನ್, ಫ್ಲಿಪ್ಕಾರ್ಟ್ ಇಂತ ದೊಡ್ಡ ಕಂಪನಿಗಳು ಇದೇ ಫಾರ್ಮುಲಾನ ಫಾಲೋ ಮಾಡಿದ್ರು. ಆರನೇದು, ಇಸ್ ದಿಸ್ ಮಾಡೆಲ್ ಸೂಟಬಲ್? ಬಿಗ್ ಕ್ವಶನ್ ಏನಪ್ಪಾ ಅಂದ್ರೆ, ಇದು ಸೂಟಬಲ್? ಒಂದು ಪ್ಲಸ್ ಅಂಡ್ ಮೈನಸ್ ನ ನಾವು ಈಗ ಡಿಸ್ಕಸ್ ಮಾಡೋಣ. ಪ್ಲಸ್ ಏನಪ್ಪಾ ಅಂದ್ರೆ, ಹೈ ಕ್ವಾಲಿಟಿ ಯೂಸರ್ಸ್, ಸ್ಟ್ರಾಂಗ್ ಬ್ರ್ಯಾಂಡ್, ಫೈನಾನ್ಷಿಯಲ್ ಇಕೋಸಿಸ್ಟಮ್. ಇವ್ರದೊಂದು ನೆಗೆಟಿವ್ ಏನಪ್ಪಾ ಅಂದ್ರೆ, ಹೈ ಬರ್ನ್ ರೇಟ್, ಸ್ಲೋ ಮಾನಿಟೈಸೇಷನ್, ಫಂಡಿಂಗ್ ಡಿಪೆಂಡೆನ್ಸಿ. ಇಫ್ ಏನಾದ್ರು ಫಂಡ್ ಸ್ಟಾಪ್ ಆದ್ರೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಏಳನೇದು, ಬಿಸ್ನೆಸ್ ಲೆಸನ್ಸ್, ನಮಗೆ ಏನ್ ಸಿಗುತ್ತೆ ಇದರಿಂದ ಕಲಿಯಕ್ಕೆ? ಕ್ರೆಡ್ ಸ್ಟೋರಿ ನಮ್ಗೆ ಏನು ಟೀಚ್ ಮಾಡುತ್ತೆ ಅಂದ್ರೆ, ಪ್ರಾಫಿಟ್ ಡಿಲೇ ಮಾಡ್ಬೋದು, ಆದ್ರೆ ಯಾವತ್ತೂ ಕೂಡ ಇಗ್ನೋರ್ ಮಾಡಬಹುದು. ಯೂಸರ್ ಕ್ವಾಲಿಟಿ ಇರಬೇಕು, ಯೂಸರ್ ಕ್ವಾಂಟಿಟಿ ಇರಬೇಕು. ಹಾಗೆ ಬ್ರ್ಯಾಂಡ್ ಟ್ರಸ್ಟ್ ಅನ್ನ ಅಕ್ವೈರ್ ಮಾಡ್ಕೊಳೋದನ್ನ ಕಲಿಬೇಕು, ಅದು ಒಂದು ನಮಗೆ ಅಸೆಟ್ ಇದ್ದಂಗೆ. ವೆಂಚರ್ ಕ್ಯಾಪಿಟಲಿಸ್ಟ್ ಅನ್ನ ನಾವೊಂದು ಅವ್ರೊಂದು ಜಸ್ಟ್ ನಮ್ಗೆ ಬಿಸ್ನೆಸ್ಗೆ ಆಗ್ತಕ್ಕಂಥ ಒಂದು ಫ್ಯೂಯಲ್ ಇದ್ದಂಗೆ, ಅವ್ರನ್ನ ರೆವೆನ್ಯೂ ತರ ನಾವು ಟ್ರೀಟ್ ಮಾಡಬಾರ್ದು. ಎಂಡ್ ಗೋಲ್ ಆಲ್ವೇಸ್ ಪ್ರಾಫಿಟಬಿಲಿಟಿ. ಈ ಎಲ್ಲಾ ಪರ್ಸ್ಪೆಕ್ಟಿವ್ ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಸೊ ಕ್ರೆಡ್ ಸ್ಮಾರ್ಟ್ ಬಿಸ್ನೆಸ್ ಅಥವಾ ಒಂದು ಜಸ್ಟ್ ರಿಸ್ಕಿ ಬಿಸ್ನೆಸ್? ಕಮೆಂಟ್ ನಲ್ಲಿ ನಿಮ್ಮ ಒಪಿನಿಯನ್ ಹಾಕಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಫೈನಾನ್ಷಿಯಲ್ ರಾಮ್ ಕನ್ನಡ ಯೂಟ್ಯೂಬ್ ಚಾನಲ್, ಬಿಕಾಸ್ ಹಿಯರ್ ವಿ ಡಿಕೋಡ್ ಆಪ್ಸ್ ಅಂಡ್ ಮನಿ ಇನ್ ಕನ್ನಡ.